12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಯುಗದಲ್ಲಿ ಒಬ್ಬ ರೈತ ಶರಣ ತನ್ನ ಕಾಯಕದಿಂದಲೇ ಆಧ್ಯಾತ್ಮವನ್ನು ಬಿತ್ತಿದರು. ವಿಜಯಪುರ ಜಿಲ್ಲೆಯ ಜೋಳದಹಾಳ ಗ್ರಾಮದ ಸರಳ ಒಕ್ಕಲು ಮಗ ಮುದ್ದಣ್ಣ ಕೃಷಿ ಕಾಯಕ ಮಾಡುತ್ತಾ ರಾಜ ವಿಧಿಸಿದ ಹೆಚ್ಚಿನ ತೆರಿಗೆ ಕೊಡದೆ ಬೆಳೆ ಅಧಿಕವಾಗಿ ಬಂದಿದ್ದನ್ನು ದಾಸೋಹಕ್ಕೆ ಸಮರ್ಪಿಸಿದ ಧರ್ಮನಿಷ್ಠ ಶರಣರು. ಬಡ ರೈತನಾಗಿದ್ದರೂ ಮನಸ್ಸಿನಲ್ಲಿ ಶ್ರೀಮಂತ. ಅಂಗವನ್ನು ಭೂಮಿಯನ್ನಾಗಿ, ಲಿಂಗವನ್ನು ಬೆಳೆಯನ್ನಾಗಿ, ವಿಶ್ವಾಸವನ್ನು ಬಿತ್ತನೆಯಾಗಿ ಕಂಡ ಮಹಾಶರಣ. ಅರಿವು ಮತ್ತು ಆಚರಣೆ ಒಂದಾದಾಗಲೇ ಜೀವನವೆಂಬ ಬೆಳೆ ಹುಲುಸಾಗುತ್ತದೆ. ನಾನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ವೈಶ್ಯನಲ್ಲ, ಒಬ್ಬ ಒಕ್ಕಲು ಮಡ, ಕಾಯಕದ ದಾರಿದೀಪ, ದಾಸೋಹದ ಜೀವ. ಇಂತಹ ಮಹಾಶಿವಶರಣರಿಗೆ ಶರಣು ಶರಣಾರ್ಥಿ. ನಂದಿ ಸೇನೆ ಮತಕ್ರಾಂತಿ. ನಂದಿ ಗ್ಯಾಸ್, ನಂದಿ ವಿದ್ಯುತ್, ನಂದಿ ಆಹಾರ, ನಂದಿ ಗೊಬ್ಬರಗಳು, ನಂದಿ ಆರೋಗ್ಯ ವರ್ಧಕಗಳನ್ನು ಬಳಸಿದರೆ ಮಾತ್ರ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯ ಭವಿಷ್ಯವಿದೆ. ನಂದಿ ಶಕ್ತಿಯಿಂದ ಸ್ವಾವಲಂಬಿ ಹಾಗೂ ಆರೋಗ್ಯವಂತ ರಾಷ್ಟ್ರ ನಿರ್ಮಿಸಲು ಬಯಸುವ ರಾಜಕೀಯ ನಾಯಕರಿಗೆ ಪಕ್ಷಾತೀತವಾಗಿ ಮತ ನೀಡುವ ಸಂಕಲ್ಪ ಮಾಡಿ ನಂದಿ ಸೈನಿಕರಾಗೋಣ ಬನ್ನಿ.